ಅಂದರೆ ಜಲಂ ಅನ್ನಂ ಸುಭಾಷಿತಂ ಅಂತ ಸುಭಾಷಿತಕಾರ ಹೇಳ್ತಾನೆ. ಉಣ್ಣುವ ಅನ್ನ, ಕುಡಿಯುವ ನೀರು, ಆಡುವ ಮಾತು ಇದೆಲ್ಲವೂ ಕೂಡ ರತ್ನಗಳಂತೆ. ಹಾಗೆ ಮಳೆ ಬಂದ ಸಂಭ್ರಮ, ಮಳೆ ಕಳೆದು ನಮ್ಮದೇ ಆದ ಅಪರಾಧಗಳಿಂದ ಬರಗಾಲ ಬಂದು ಹನಿ ನೀರಿಗಾಗಿ ಹಪಹಪಿಸುವ ಕಥೆ ನಿಮ್ಮ ಮುಂದೆ ನೃತ್ಯವಾಗಿ ಅನಾವರಣಗೊಳ್ಳುತ್ತದೆ. ಕಥೆಯನ್ನು ಕೇಳುವುದಲ್ಲ, ಕಥೆಯನ್ನು ನೋಡಿ ಮೊದಲು ಚಪ್ಪಾಳೆ ತಟ್ಟಿ.
ಈ ಕಾರ್ಯಕ್ರಮವನ್ನು ಇಲ್ಲಿ ಇಡೀ ಕಾರ್ಯಕ್ರಮದ ಒಟ್ಟಂದವನ್ನು ಹೆಚ್ಚಿಸಿದಂತಹ ನಿರೂಪಣೆಯಲ್ಲಿ ನಮಗೆ ಸಹಕರಿಸಿದ ಶ್ರೀ ದಾಮೋದರ್ ಶರ್ಮಾ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಸರ್, ತುಂಬ ಧನ್ಯವಾದಗಳು. ಕಾರ್ಯಕ್ರಮದ ಒಟ್ಟಂದವನ್ನು ತಾವು ಹೆಚ್ಚಿಸಿದ್ದೀವಿ. ನಮ್ಮ ಇಡೀ ಸಂಸ್ಥೆ ಪರವಾಗಿ ತಮಗೆ ಹಾರ್ದಿಕವಾದಂತಹ ಧನ್ಯವಾದ ಅರ್ಪಿಸಿ ನಮ್ಮ ಪ್ರೀತಿಯ ಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಆತ್ಮೀಯರೇ, ಒಂದೆರಡು ಮಾತನ್ನು ನಾನು ಗುರುವಾಗಿ ಹೇಳಲೇಬೇಕು. ಗುರುವನ್ನ ಮೀರಿಸುವಂತಹ ಶಿಷ್ಯರಾಗಿ ಇವರೆಲ್ಲ ಈಗಾಗಲೇ ಬೆಳೆದಿದ್ದಾರೆ ಅಂತ ನಾವು ಹೆಮ್ಮೆಯಿಂದ ಹೇಳಿಕೊಳ್ತೇವೆ. ಯಾಕಂದರೆ ನಮ್ಮ ನೃತ್ಯ ಶಂಕರ ಸರಣಿಯಲ್ಲಿ ಸುಮಾರು 26 ಜನ ಇದುವರೆಗೆ ಸರಣಿಯ ಏಕವ್ಯಕ್ತಿ ನೃತ್ಯ ಕಾರ್ಯಕ್ರಮವನ್ನು ನೀಡಿದ್ದಾರೆ. ಯಾಕೆ ನಾನು ಇಲ್ಲಿ ಹೇಳ್ತಾ ಇದ್ದೇನೆ ಅಂದರೆ, ಒಂದು ರಂಗ ಪ್ರವೇಶ ಮಾಡಬೇಕಾದ್ರೆ ಒಂದಷ್ಟು ದುಡ್ಡನ್ನು ಖರ್ಚು ಮಾಡಬೇಕಾಗ್ತದೆ. ಅದೇ ಒಂದು ಕಾರಣಕ್ಕಾಗಿ ಈ ಮಕ್ಕಳೆಲ್ಲರೂ ರಂಗ ಪ್ರವೇಶದ ಆ ಹಂತವನ್ನು ಇವರು ಮಾಡಬೇಕು. ಖರ್ಚು ಕಮ್ಮಿಯಾಗಿ ಇವರು ಮುಖ್ಯವಾಗಿ ಬೇಕಾಗುವುದಲ್ಲಿ ನೃತ್ಯದ ಅವರ ಪ್ರದರ್ಶನ ಅಂತ ತೋರಿಸ್ಲಿಕ್ಕೋಸ್ಕರ ಈ ನೃತ್ಯ ಶಂಕರ ಸರಣಿಯನ್ನು ಆರಂಭ ಮಾಡಿದೆವು. ಇವರೆಲ್ಲರೂ 1 ಗಂಟೆಯ ಕಾರ್ಯಕ್ರಮವನ್ನು ಸ್ವತಃ ತಾವೇ ನಿರ್ದೇಶಿಸಿ ಅದನ್ನು ಗುರುಗಳ ಎದುರಿಗೆ ತಂದು ಪ್ರದರ್ಶಿಸಿ ನಂತರ ಸಭಿಕರಿಗೆ ತೋರಿಸ್ತಾ ಬಂದಿದ್ದಾರೆ. ಇವರೆಲ್ಲರೂ ಕೂಡ ವಿಶೇಷವಾಗಿ ಅಭಿನಂದನೆಗೆ ಪಾತ್ರರಾಗಿದ್ದಾರೆ. ನಮ್ಮ ಸಂಸ್ಥೆ ತಮಗೆಲ್ಲ ಗೊತ್ತೇ ಉಂಟು, ಬರುವ ತಿಂಗಳಿನಿಂದ ಈಗಾಗಲೇ 10 ದಿವಸ ಕಾರ್ಯಕ್ರಮ ಬುಕ್ ಆಗಿದೆ. 10 ಕಾರ್ಯಕ್ರಮ ಬುಕ್ ಆಗಿದೆ ಅಂದರೆ ಅದರ 10 ದಿವಸ ಹಿಂದೆ ಅಂದರೆ 20 ದಿವಸ ಹೋಯಿತು. ಅದಕ್ಕೆ ರಿಹರ್ಸಲ್ಗಳಿಗಾಗಿ 1 ದಿವಸ ಮೀಸಲಿಡಬೇಕಾಗ್ತದೆ. ಈ 20 ದಿವಸ ಕೂಡ ಈ ಮಕ್ಕಳು ನಮ್ಮೊಂದಿಗೆ ಇರ್ತಾರೆ. ಒಬ್ಬಳಿಗೆ ಬರ್ಲಿಕ್ಕೆ ಆಗದಿದ್ರೆ ಮತ್ತೊಬ್ಬಳು ಅರೇಂಜ್ಮೆಂಟ್ ಮಾಡಿಕೊಂಡು ಬರುವಂತ ಒಳ್ಳೆಯ ಮಕ್ಕಳನ್ನು ನಾವು ಪಡೆದಿದ್ದೇವೆ, ಗಂಡ ಹೆಂಡತಿ ಅಂತ ಹೇಳಲಿಕ್ಕೆ ನಾವು ಹೆಮ್ಮೆ ಪಡ್ತೇವೆ. ಕಳೆದ 7 ತಿಂಗಳಿನ ನೃತ್ಯ ದೀಪೋತ್ಸವಕ್ಕಾಗಿ ಎಲ್ಲ ಹುಡುಗಿಯರು ಸ್ವತಃ ಕೊರಿಯೋಗ್ರಾಫರ್ಸ್ಗಳಾಗಿ 7 ತಿಂಗಳು ಶ್ರಮ ವಹಿಸಿ ಮೊನ್ನೆ 300 ವಿದ್ಯಾರ್ಥಿಗಳ ಕಾರ್ಯಕ್ರಮವನ್ನು ತಾವೆಲ್ಲ ವೀಕ್ಷಿಸಿದ್ದೀವಿ. ಆ ದಿವಸ ಅಭಿನಂದಿಸಲಿಕ್ಕೆ ಅವರನ್ನು ಆಗಲಿಲ್ಲ. ಈ ಸಂದರ್ಭವನ್ನು ಉಪಯೋಗಿಸ್ತಾ ಇದ್ದೇವೆ. ಇದರಲ್ಲಿ ಹೆಚ್ಚಿನವರು ತಮ್ಮ ಹೆಚ್ಚಿನ ಸಮಯವನ್ನು ಆ ಕಾರ್ಯಕ್ರಮಕ್ಕಾಗಿ ನೀಡಿದರು. ಅದು ಮುಗ್ದ ಮರುವಾರವೇ ನಾವು ಚೆನ್ನೈಯಲ್ಲಿ 4 ದಿವಸಗಳ ಕಾಲ ಅಲ್ಲಿದ್ದೆವು. ಅಲ್ಲಿ ನಾರಸಿಂಹದ ಪ್ರಯೋಗ ಇತ್ತು. ಮತ್ತೆ ಬಂದು ಇಡೀ ಇವತ್ತು ಮಾಡಿದಂತಹ ಕಾರ್ಯಕ್ರಮದ 2 ದಿವಸ ಫುಲ್ ನೈಟ್ ರಾತ್ರಿ ಇಡೀ ಪ್ರೊಫೆಸರ್ ಮುರಳೀಧರ ಉಪಾಧ್ಯಾಯ ಹೇಳಿದಕ್ಕೆ ಅವರ ಮನೆಯಲ್ಲಿ ರಾತ್ರಿ ಇಡೀ ಇದ್ದು ಈ ಮಕ್ಕಳು ಪ್ರಾಕ್ಟೀಸ್ ಮಾಡಿ ಇವತ್ತಿಗೆ ಈ ಸುಂದರ ಪ್ರದರ್ಶನವನ್ನು ನಿಮ್ಮ ಮುಂದೆ ನೀಡಿದ್ದಾರೆ ಅಂತ ನಾವು ಹೆಮ್ಮೆಯಿಂದ ಗಂಡ ಹೆಂಡತಿ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೇವೆ. ಚೆನ್ನೈಗೆ ಹೋದದ್ದು ಮಾತ್ರ ಅಲ್ಲ, ಬರುವಾಗ ಹೆಚ್ಚಿನವರ ಹೊಟ್ಟೆ ಕೂಡ ಹಾಳಾಗಿತ್ತು. ಹೆಚ್ಚಿನವರಿಗೆ ಜ್ವರ. ಅದೆಲ್ಲವನ್ನ ಸಹಿಸಿಕೊಂಡು ನಮ್ಮೊಂದಿಗೆ ಈ ಮಕ್ಕಳು, ಮುದ್ದು ಮಕ್ಕಳು ಸಹಕರಿಸಿದ್ದಾರೆ. ಸಣ್ಣ ಮಕ್ಕಳಲ್ಲ, ಸ್ವಲ್ಪ ದೊಡ್ಡ ಮಕ್ಕಳು, ಆದರೂ ನಮಗೆ ಮುದ್ದೆ ಮಕ್ಕಳು. ಸೊ ಇವರ ಹಿಂದೆ ಅನೇಕ ಜನ, ಇವರು ಮಾತ್ರ ಅಲ್ಲ ಬೇರೆ ಮಕ್ಕಳು ಇದ್ದಾರೆ. ಇವತ್ತು ದೂರದ ಬೆಂಗಳೂರಿಂದ ಧೀಮಹಿ ಬಂದಿದ್ದಾಳೆ. ಪ್ರೀತಿ ಎಂದರೆ ಆಗ ಮಕ್ಕಳು ಪದ್ಯ ಹೇಳಿದ್ರಲ್ಲ, ಇದೇ ಪ್ರೀತಿ ಅಲ್ವಾ. ಅವಳು ಈ ಮೊನ್ನೆ ದೀಪೋತ್ಸವಕ್ಕೆ ಮಿಸ್ ಆಯಿತು ಅಂತ ಇವತ್ತು ಹಠ ಮಾಡಿ ಬೆಂಗಳೂರಿನಿಂದ ಬಂದಿದ್ದಾಳೆ. ದೊಡ್ಡ ಹುದ್ದೆಯಲ್ಲಿ ಅವಳೀಗ ಇದ್ದಾಳೆ. ಜನವರಿ ಫೆಬ್ರವರಿ ತಿಂಗಳಿನಲ್ಲಿ ಅವಳು ದೂರದ ಅಮೆರಿಕಕ್ಕೆ ರಿಸರ್ಚ್ಗಾಗಿ US ಸರ್ಕಾರದಿಂದ ಅವಳನ್ನು ಈ ಸಮಯದಲ್ಲಿ ಅವಳನ್ನು ನಾವು ಅಭಿನಂದಿಸ್ತಾ ಇದ್ದೇವೆ. ಅಂತಹ ಮಕ್ಕಳು ನಮ್ಮೊಂದಿಗೆ ಇದ್ದಾರೆ ಎನ್ನುವುದೇ ನಮ್ಮ ಹೆಮ್ಮೆ. ಕೊರಿಯೋಗ್ರಫರಿ ಮೊನ್ನೆ ಸಾಧನಾ ಕಾಮತ್ ನಿನ್ನಷ್ಟೇ ಅವಳು ಲಂಡನ್ನಿಗೆ ವಾಪಸ್ ಆದ ಉದ್ಯೋಗಕ್ಕಾಗಿ. ಕೊರಿಯೋಗ್ರಫಿಗೆ ಈ ಎಲ್ಲ ಮಕ್ಕಳು ಹೆಲ್ಪ್ ಮಾಡ್ತಾ ಇದ್ದಾರೆ. ಅನಘಶ್ರೀ ಮೊನ್ನೆ ಬಂದು ಹೆಲ್ಪ್ ಮಾಡಿದ್ದು. ಪ್ರಶಾಂತ್ ಉದ್ಯಾವರ ಈ ಮಕ್ಕಳೊಂದಿಗೆ ರಾತ್ರಿ ಪಾಪ ಬಂದು ಅವರು ಕೂಡ ಹೆಲ್ಪ್ ಮಾಡಿದರು. ಇವರೆಲ್ಲರ ಈ ಸ್ನೇಹಕ್ಕೆ, ಈ ಪ್ರೀತಿಗೆ, ಅದಕ್ಕೋಸ್ಕರ ಈ ನೃತ್ಯ ಪ್ರೀತಿ ಎಂದರೆ ಈಗ ಮಾಡಿದಂಥ ನೃತ್ಯ. ವಿಶೇಷವಾಗಿ ಈ ಎಲ್ಲ ಮಕ್ಕಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಮ್ಮ ಪ್ರೀತಿಯ ಸಣ್ಣ ಕಾಣಿಕೆಯನ್ನು ಇದೀಗ ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ದಯವಿಟ್ಟು ನಾರಾಯಣ ಹೆಗಡೆ ಅವರು ವೇದಿಕೆಗೆ ಬರಬೇಕು. ಯಕ್ಷಗಾನ ಕಲಾರಂಗ ಈ ಭವ್ಯ ವೇದಿಕೆ ತಮಗೆಲ್ಲ ಗೊತ್ತೇ ಇದೆ. ಹೆಚ್ಚಿನ ಕೊರಿಯೋಗ್ರಫಿಗಳಲ್ಲಿ ಸಹಾಯ ಮಾಡುವಂತ ಹೆಮ್ಮೆಯ ವಿದ್ಯಾರ್ಥಿನಿ. ಈ ಇಡೀ 1 ಗಂಟೆಯ ಕಾರ್ಯಕ್ರಮದ ಲೀಡರ್ ಆಗಿ ಅವಳು ಕೆಲಸ ಮಾಡಿದ್ದಾಳೆ. ಇದು ಶ್ರೀ ಚೈತನ್ಯ ಆಚಾರ್ಯ, ಮುನಿಯಾಲ್ ಆಯುರ್ವೇದ ಕಾಲೇಜಿನಲ್ಲಿ ವೈದ್ಯಕೀಯ ವಿದ್ಯಾರ್ಥಿನಿ.
ಅದೇ ರೀತಿ ಇನ್ನೋರ್ವ ನಮ್ಮ ಸಂಸ್ಥೆಯ ಹಿರಿಯ ಕಲಾವಿದೆ ವಿದುಷಿ ವಸುಂಧರ. ಇಡೀ ಕಾಸ್ಟ್ಯೂಮ್ನ ಪ್ಲಾನ್ ಮಾಡಿದವಳು ವಸುಂಧರ. ಅವಳು ಒಳ್ಳೆಯ ಪ್ರಸಾದನ ತಜ್ಞೆ ಕೂಡ ಹೌದು. ಅಭಿನಂದನೆಗಳು. ವಿದುಷಿ ಸುಪ್ರಭಾ ಕಲ್ಕು. ಸುಪ್ರಭಾ ಕೂಡ ಡಾಕ್ಟರ್ ಸುಪ್ರಭಾ ಕಲ್ಕೂರ್. ಈಗ ಅವಳು ಕೂಡ ಆಯುರ್ವೇದ ಕಾಲೇಜ್ SDM ಆಯುರ್ವೇದ ಕಾಲೇಜಿನಲ್ಲಿ ವೈದ್ಯಕೀಯ ವಿದ್ಯಾರ್ಥಿನಿಯಾಗಿ ಓದ್ತಾ ಇದ್ದಾಳೆ. ವಿದುಷಿ ವಿದ್ಮಹಿ ಮಣಿಪಾಲ್ ಯೂನಿವರ್ಸಿಟಿಯಲ್ಲಿ ಓದ್ತಾ ಇದ್ದಾಳೆ. ನಮ್ಮ ಉಡುಪಿಯ ಇನ್ನಿರುವ ಗುರುಗಳು ಇವತ್ತು ಆಗಮಿಸಿದ್ದಾರೆ. ಶ್ರೀಧರ ಬನ್ನಂಜೆ ನನ್ನ ಶಿಷ್ಯ ವೇದಿಕೆಗೆ ಬರಬೇಕು. ನಿರಂತರವಾಗಿ ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಬೆಂಬಲ ಕೊಡ್ತಾ ತನ್ನ ಪ್ರೋತ್ಸಾಹವನ್ನು ನೀಡ್ತಾ ಬರ್ತಾ ಇರುವವರು ತುಂಬಿಡ್ತಾ ಧನ್ಯವಾದಗಳು. ಅದೇ ರೀತಿ ಇವತ್ತಿನ ಕನ್ನಡಿಯನ್ನು ನೀಡಿದವಳು ಕುಮಾರಿ ಭಾವನಾ, ಧನ್ಯವಾದಗಳು. ಹಾಗೆ ನೀವು ಇವತ್ತು ರಂಗ ವಿನ್ಯಾಸ ಎಲ್ಲ ನೋಡಿದ್ರಿ, ಅದನ್ನೆಲ್ಲ ಮಾಡಿದವರು ಮಿತ್ರರಾದಂಥ ರಾಜು ಮಣಿಪಾಲ್, ನೇಹಾಲ್, ಕಾರ್ತಿಕ್ ಇವರೆಲ್ಲ ಮಿತ್ರರು ಸೇರಿಕೊಂಡು ಮಾಡಿದ್ದಾರೆ. ನಮ್ಮ ವಿಡಿಯೋವನ್ನು ಪ್ರಸನ್ನ ಕೊಡುವವರು, ಅದೇ ರೀತಿ ಅಖಿಲೇಶ್ ಮತ್ತು ನಮ್ಮ ಮುರಳೀಧರ್ ಭಟ್ರವರು ಫೋಟೋವನ್ನು ನೀಡ್ತಾ ಇದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ಇಷ್ಟು ಹೊತ್ತು ಕಾರ್ಯಕ್ರಮವನ್ನು ವೀಕ್ಷಿಸಿ ನೀವೆಲ್ಲ ಪ್ರೋತ್ಸಾಹಿಸಿದ್ದೀರಿ. ನಿಮ್ಮೆಲ್ಲರಿಗೂ ಧನ್ಯವಾದ ಅರ್ಪಿಸ್ತಾ ಎಲ್ಲರಿಗೂ ನಮಸ್ಕಾರ. ನಮ್ಮ ಮುಂದಿನ ಕಾರ್ಯಕ್ರಮ ನೃತ್ಯ